ನಾವು ಸ್ವಲ್ಪ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡೇ ಇಲ್ಲಿಗೆ ಬಂದಿದ್ದು. ಈ ಸ್ಟಾಕ್ ತಗೊಳ್ಳಿ, ಆ ಸ್ಟಾಕ್ ತಗೊಳ್ಳಿ, ಈ ಸ್ಟಾಕ್ ಇಲ್ಲಿದೆ ಅಂತ ಹೇಳೋದು ಸಹ ಅಪರಾಧ. ಸೆಬಿ ರೂಲ್ಸ್, ತುಂಬಾ ರೂಲ್ಸ್ ಇದೆ ಸೆಬಿಯಲ್ಲಿ. ನೀವು ಯಾರು ಬೇರೆಯವ್ರಿಗೆ ರೆಕಮೆಂಡೇಶನ್ ಕೊಡಂಗಿಲ್ಲ. ಸೀರಿಯಲ್ ನೋಡ್ಕೊಂಡು, ಬಿಗ್ ಬಾಸ್ ನೋಡ್ಕೊಂಡು, ಇಲ್ಲ ಏನೋ ಕ್ರಿಕೆಟ್ ಮ್ಯಾಚು, ಇಲ್ಲ ರಮ್ಮಿ ಸರ್ಕಲ್, ಡ್ರೀಮ್ 11 ಏನೇನೋ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೀವಿ. ಒಂದೊಂದು ರೂಪಾಯಿನೂ ತುಂಬಾ ಕಷ್ಟಪಟ್ಟು ಕೂಡ್ಸಿರ್ತೀವಿ, ಒಂದೇ ಸಲ ಹೋಗ್ಬಿಡುತ್ತೆ. ಯಾಕೆಂದ್ರೆ ಸ್ಕ್ಯಾಮ್ ನಮಗೂ ಗೊತ್ತಿಲ್ಲ. ಆದ್ರೆ ಅವತ್ತು ನಮ್ಗೆ ಎಷ್ಟು ದುಃಖ ಆಗಿತ್ತು ಅಂದ್ರೆ ಒಂದೇ ಸಲ ಒಂದೇ ವಾರಕ್ಕೆ ನಾವು 8 ಲಕ್ಷ ದುಡ್ಡು ಕಳ್ಕೊಂಡಿದ್ವಿ. ಬಾಂಬೆಗೆ ಹೋಗೋದು, ಚೆನ್ನೈಗೆ ಹೋಗೋದು ಎಲ್ಲೂ ಬೇಡ, ನಮ್ಮ ಬೆಂಗಳೂರೇ ಸಾಕು. ಬಿಕಾಸ್ ಬೆಂಗಳೂರು ಇಸ್ ಅ ಎಜುಕೇಶನಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ. ನನಗೆ ಸ್ಟಾಕ್ ಮಾರ್ಕೆಟ್ ಗೊತ್ತೇ ಇಲ್ಲ. ನಾನು ಜೀವನದಲ್ಲಿ ಯಾವತ್ತೂ ಸಿಸ್ಟಮ್ ಓಪನ್ನೇ ಮಾಡಿಲ್ಲ. ನನಗನ್ನಿಸ್ತು ನಾನು ಕಲಿಬೋದಾ, ನನ್ನ ಕೈಲಿ ಕಲಿಯೋಕ್ಕಾಗತ್ತಾ ಅಂತ. ಸೊ ನಾವು ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗೋದು ಬೇಡ. ಬಿಕಾಸ್ ಎಂಥ ಟಾಪಿಕ್, ಎಂಥ ಕ್ರಿಟಿಕಲ್ ಟಾಪಿಕ್ ಬೇಕಾದ್ರೆ ನಾವು ಹೇಳ್ಕೊಡ್ತೀವಿ. ಅಷ್ಟು ನಾಲೆಜ್ ನಮ್ಮ TD ಸಂಸ್ಥೆಯಲ್ಲಿ ಇದೆ ಅಂತ ನಾವು ಹೇಳ್ತೀವಿ. ನಾನು ಇಲ್ಲಿ ಕಲಿತೀನಿ, ಕಲಿಯೋ ತನಕ TD ಅಕಾಡೆಮಿ ಬಿಟ್ಟು ಹೋಗಲ್ಲ. ಗುಜರಾತ್ನವರೇ ಮಾಡ್ತಾರೆ. ಬರೀ 5ನೇ ಕ್ಲಾಸ್ ಹುಡುಗ ಗುಜರಾತ್ನಲ್ಲಿ 5 ಲಕ್ಷ ಮಾಡ್ತಾನಂದ್ರೆ ಬ್ಲಡ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಇದೆ. ನಮ್ಮ ಬ್ಲಡ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಇಲ್ಲ. ಟ್ರೈನರ್ಸ್ಗಳು ಹೊರಗಡೆ ಬೇಕಾದಷ್ಟು ಜನ ಸಿಗ್ಬೋದು, ಆದ್ರೆ ನಾವ್ ಯಾವಾಗ ತಳಗಡೆ ಪಾತಾಳಕ್ಕೆ ಬಿದ್ದಿರ್ತೀವಲ್ಲ, ಆಗ ನಮ್ಮನ್ನ ಕೈ ಹಿಡ್ದು ಮೇಲೆತ್ತಿ, ಹೌದು ನಿನಗೇನೂ ಆಗಲ್ಲ ಆಯ್ತಾ, ನೀನ್ ಮತ್ತೆ ಮೊದ್ಲಿನ ತರನೇ ಸರಿ ಆಗ್ತೀಯ ಅಂತ ಹೇಳೋರು ಇರ್ತಾರಲ್ಲ, ನಾವು ಅಲ್ಲಿ ಹೋಗಿ ಕಲಿಬೇಕು ಅನ್ನೋದು ನನ್ನ ಒಪಿನಿಯನ್ ಸರ್.